ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ಮೆಮೊರೀಸ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಒಂದು ದಿವಸ ಪಬ್ಗೆ ಹೋಗೋಣ ಅಂತ ಒಂದು ಆಸೆ ಇರುತ್ತೆ ಗರ್ಲ್ಸ್ಗೆ ಯಾವಾಗಲೂ. ಸೊ ನಮ್ಮ ಅಪಾರ್ಟ್ಮೆಂಟ್ನಲ್ಲಿರೋರಿಗೆ ಇತ್ತು ಹೋಗೋಣ ಎಲ್ಲರೂ ಒಂದು ಸರಿ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ನಮ್ಮ ಸ್ಕೂಲ್ಗೆ ಹೋಗ್ತೀನಲ್ವ, ಆ ಸ್ಕೂಲಿಂದನೇ ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಣ ಒಂದು ಸರಿ ಹೋಗಿ ಬರೋಣ, ಒನ್ಸ್ ಇನ್ ಎ ವೈಲ್ ಅಲ್ವಾ ಅಂತ ಹೇಳಿದ್ರು. ಸರಿ ಹೆಂಗಿದ್ರು ನಾಳೆ ಸಂಡೇ ಇತ್ತಲ್ವಾ ಅಂತ ಹೇಳಿ ಒಂದು ಸಾಟರ್ಡೇ ಚೂಸ್ ಮಾಡಿಕೊಂಡು ಜಸ್ಟ್ ಹೋಗಿ ವಿಸಿಟ್ ಮಾಡಿ ಬರೋಣ, ಏನಾದರೂ ಬೇಕಾದರೆ ತಿನ್ಕೊಂಡು ಒಂದು ಮಾಕ್ಟೈಲ್ ಏನಾದರೂ ಕುಡ್ಕೊಂಡು ಬರೋಣ. ನಮಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಹೇಗಿರುತ್ತೆ ಏನು. ನಾನು ಥೈಲ್ಯಾಂಡ್ಗೆ ಹೋದಾಗ ನೋಡಿದ್ದೆ, ಬಟ್ ಬ್ಯಾಂಗ್ಳೂರ್ನಲ್ಲಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೈಟ್ ಒಂದು 7 o'clock ಹೋಗಿ ಒಂದು 11 o'clock ರಿಟರ್ನ್ ಆಗಿಬಿಟ್ವಿ. ನೋಡಿ ಹಿಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ನಾವು ಹೋಗಿದ್ದು ಕೋರ್ಮಂಗಲ್ದಲ್ಲಿರುವಂತಹ ಡ್ರಂಕ್ ಆ್ಯಂಡ್ ಡ್ಯಾಡಿಗೆ. ಅಲ್ಲಿ ಬಂದ್ಬಿಟ್ಟು ಗರ್ಲ್ಸ್ಗೆ ಫ್ರೀ ಇತ್ತು. ಸೊ ನಾನು, ನನ್ನ ಫ್ರೆಂಡು ರೇಷ್ಮಾ, ಹಾಗೆ ಇನ್ನೊಬ್ಬರು ಇಂಚನ ಅಂತ 3 ಜನ ಸೇರ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. 3 ಜನ ಇಲ್ಲೇ ನಿಂತ್ಕೊಂಡಿದ್ವಿ. ಹೋದ್ವಿ, ಏನಿಲ್ಲ, ಒಂದು 2 hours ಒಂದು ಮಾಕ್ಟೈಲ್ ತೊಗೊಂಡಿದ್ವಿ, ಎಲ್ಲರೂ ಕುಡಿದ್ವಿ. ಆಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಇನ್ನೂ ಓಪನ್ ಆಗಿ ಎಲ್ಲರೂ ಸೇರೋ ಟೈಮ್ನಲ್ಲಿ ನಾವು ಎಕ್ಸಿಟೇ ಆಗಿಬಿಟ್ವಿ. ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಹೇಗಿರುತ್ತೆ ನೋಡೋಣ ಅಂತ ಹೇಳಿ. ಸೊ ಹೋದ್ವಿ, ಎಂಜಾಯ್ ಮಾಡಿದ್ವಿ, ಬಂದು ಲೈಫಲ್ಲಿ ಒಂದು ಟೈಮು ತುಂಬಾ ಚೆನ್ನಾಗಿತ್ತು. ಒಂದು ವೆಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. 1000 ಟೆನ್ಷನ್ಗಳಿರುತ್ತೆ, 1000 ಬೇಜಾರುಗಳಿರುತ್ತೆ, ನೋವುಗಳಿರುತ್ತೆ. ಅದ್ರ ಮಧ್ಯೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಲೈಫ್ ಒಂಥರ ರೋಲರ್ ಕೋಸ್ಟರ್ ಥರ ಇದ್ರೇ ಲೈಫು ಚೆನ್ನಾಗಿರುತ್ತೆ ಅಂತ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಆ ರೋಲರ್ ಕೋಸ್ಟರು ತುಂಬ ಜಾಸ್ತಿ ಆದಾಗ, ಒತ್ತಡಗಳು ಟೆನ್ಷನ್ ಜಾಸ್ತಿ ಆದಾಗ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳಿಲ್ಲ ಅಂದರೆ ಒಂದೇ ಸಾರಿ ಮೇಲಿಂದ ಕೆಳಗಡೆಗೆ ದೂಕದಾಗೆ ಫೀಲ್ ಆಗುತ್ತೋ ರೋಲರ್ ಕೋಸ್ಟರಲ್ಲಿ, ಹಾಗೆ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದೊಂದಷ್ಟು ಎಂಜಾಯ್ಮೆಂಟ್ಗಳು ಬೇಕು ಅಂತ ನಮಗೂ ಅನ್ನಿಸ್ತು. ಸೊ ಹಾಗೆ ಹೋಗಿ ಬಂದಿದ್ವಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಎಲ್ಲಾದರೂ ಔಟಿಂಗ್ ಹೋಗಿದ್ದೀರಾ? ನಿಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದಷ್ಟು ಮನೆಗೆ ಬಂದ ಮೇಲೂ ಕೂಡ ನನ್ನ ಹಸ್ಬೆಂಡ್ ಹತ್ರ ಒಂದಷ್ಟು ಫೋಟೋಸ್ಗಳು ತೊಗೊಂಡೆ. ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳಿಬ್ಬರನ್ನೂ ನನ್ನ ಹಸ್ಬೆಂಡ್ ನೋಡ್ಕೋತಾಯಿದ್ರು. ಆ ಒಂದು ಟೈಮ್ ನೋಡಿಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಈ ರೀತಿಯಾಗಿತ್ತು. ಆ ಪಬ್ದು ಕೂಡ ನಮಗೆ ಡೀಟೇಲ್ಸ್ ಎಲ್ಲ ನನ್ನ ಹಸ್ಬೆಂಡೇ ಕಲೆಕ್ಟ್ ಮಾಡಿಕೊಟ್ಟಿದ್ರು, ಇಲ್ಲೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇಷ್ಟೇ ಇವತ್ತಿನ ಪುಟಾಣಿ ವಿಡಿಯೋ.